ಹಲೋ ಗೆಳೆಯರಿ, ಹೊಸ ಪ್ರೊಫೈಲೊಂದಿಗೆ ಎಲ್ಲರೂ ಕೂಡ ಸ್ವಾಗತ. ನಾನು ಮತ್ತೆ ಹೊಸ ಪ್ರೊಫೈಲ್ ತೆಗೆದುಕೊಂಡು ಬಂದಿದ್ದೇನೆ. ಈಕೆ ಹೆಸರು ಬಂದ್ಬಿಟ್ಟು ಎಲಿಸಾ ಕಾರ್ವಾರ್ ಅಂತ. ಕಾರವಾರದಲ್ಲಿ ಒಂದು ಕೆಲಸ ಮಾಡ್ತಕ್ಕಂದು ಬಂದಿರತಕ್ಕಂಥ ಈಕೆ ಪ್ರಸ್ತುತ ಇವಾಗ ಮದುವೆಯ ಒಂದು ತಯಾರಿಕೆಯಲ್ಲಿದ್ದಾರೆ. ಒಬ್ಬ ಅಣ್ಣನವರ ಮದುವೆ ಆಗಿ ಇವಾಗ 2 ವರ್ಷ ಆಯಿತು. ಹಾಗಾಗಿ ಇವಾಗ ನನ್ನ ಒಂದು ಸರದಿ ಆಗಿದ್ದು, ನನ್ನ ರೆಸ್ಟ್ರಿಕ್ಷನ್ ಏನಂದರೆ ಮದುವೆಗೆ ಇಂಥ ಹುಡುಗ ಬೇಕು ಅಂತ ಕೆಲವೊಂದಿಷ್ಟು ಆಸೆಗಳಿದೆ, ಅಂದರೆ ಡ್ರೀಮ್ಗಳಿದೆ. ಅದರ ಪ್ರಕಾರವಾಗಿ ಹುಡುಕಾಟ ಮಾಡೋದಕ್ಕೆ, ಇಂಟರ್ನೆಟ್ನಲ್ಲಿ ಹುಡುಕಾಟ ಮಾಡೋದಕ್ಕೆ ನಿಮಗೆ ನನ್ನ ಮಾಹಿತಿ ಕಳಿಸಿದ್ದೇನೆ. ದಯಮಾಡಿ ನನ್ನ ಮಾಹಿತಿಗಳನ್ನು ತಿಳಿಸಿ. ಆ್ಯಂಡ್ ಆ ಒಂದು ಹುಡುಗ ಹೆಂಗಿರಬೇಕು ಅಂತ ಮುಂದೆ ಹೇಳ್ತೇನೆ ಸ್ನೇಹಿತರೆ. ಅದಕ್ಕೂ ಮುನ್ನ ಈಕೆ ಕಳಿಸಿರ್ತಕ್ಕಂಥ ಮಾಹಿತಿ ನೋಡೋದಾದರೆ, ಇವರ ತಂದೆಯವರು ಒಬ್ಬ ಮೀನುಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಕಾರವಾರದಲ್ಲಿ ಫೇಮಸ್ ಇರೋದೇ ಮೀನುಗಳು. ಹಾಗಾಗಿನೇ ತಾಯಿಯವರು ಗೃಹಿಣಿ, ತಂಗಿ ಒಬ್ಬಳು ಕಾಲೇಜು ಮತ್ತು ಒಳ್ಳೆಯ ಒಂದು ಕೋಸ್ಟಲ್ ಲೈಫ್ ಸ್ಟೈಲ್ ಹೊಂದಿರತಕ್ಕಂಥ ಒಬ್ಬ ಹುಡುಗಿ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಈಕೆ ನೀವು ಸೀರೆ ಹಾಕ್ಕೊಳ್ಳಿ ಅಥವಾ ಏನಾದರೂ ಮನೇಲಿ ಸಂಸ್ಕೃತಿ ಅಂದಿರಿ ಅಂದರೆ ಯಾವ ಕಾಲಕ್ಕೂ ಇರೋ ಮಗಳೇ ಅಲ್ಲ ಈಕೆ. ನಾರ್ಮಲ್ ಆಗಿ ಫ್ಯಾಷನಬಲ್ ನೈಟ್ ಪ್ಯಾಂಟು ಮತ್ತು ಅದೇನೋ ಅಂತಾರಲ್ಲ ಬ್ಲ್ಯಾಗೋ ಪ್ಯಾಂಟು ಅಥವಾ ಟಾಪ್ ಹಾಕ್ಕೊಂಡು ತಿರುಗಾಡ್ತಾರಲ್ಲ, ಆ ರೀತಿ ಬಟ್ಟೆ ಹಾಕ್ಕೊಳ್ಳೋದು ಮತ್ತು ಹೊರಗಡೆ ಎಲ್ಲಾದರೂ ಹೋದರೆ ಚೂಡಿದಾರ ಹಾಕ್ಕೊಳ್ಳೋದು, ಜೀನ್ಸ್ ಪ್ಯಾಂಟು ಶರ್ಟ್ ಹಾಕ್ಕೊಳ್ಳೋದು, ಈ ರೀತಿಯ ಒಂದು ಸ್ಟೈಲಿಶ್ ಲೈಫ್ನ ಎಂಜಾಯ್ ಮಾಡುವಂಥ ಹುಡುಗಿ ಆಗಿದ್ದು, ಅದನ್ನು ಒಪ್ಪಿಕೊಂಡು ಹೋಗುವಂತಹ ಹುಡುಗ ಬೇಕಾಗಿದ್ದಾರೆ ಅನ್ನೋ ಉದ್ದೇಶದಿಂದ ಒಬ್ಬ ಇಂಟರ್ನೆಟ್ನಲ್ಲಿ ಹುಡುಕಾಟ ಮಾಡ್ತಾಯಿದ್ದಾರೆ. ಈಕೆ ಎತ್ತರ 5.5 ಅಡಿ ಮತ್ತು ಬೆಳ್ಳಗಿನ ಮೈಕಟ್ಟ ಹೊಂದಿದ್ದಾರೆ. ವೈಟ್ ಆಗಿದ್ದಾಳೆ ಹುಡುಗಿ, ಸಖತ್ತಾಗಿರ್ತಕ್ಕಂಥ ಫಿಗರು. ಸ್ಕೂಬಾ ಡ್ರೈವಿಂಗ್ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸ್ಕೂಬಾ ಡ್ರೈವಿಂಗ್ ಅಂತಂದರೆ ಇವಾಗ ಮಕ್ಕಳಿಗೆ ಡ್ರೈವಿಂಗ್ ಇದು ಕಲಿಸ್ತೀವಲ್ಲ, ಸ್ವಿಮ್ಮಿಂಗು, ಅದರಲ್ಲಿ ಇನ್ಸ್ಪೆಕ್ಟರ್ ಅಂದರೆ ಕೋಚರ್ ರೀ. ಕೋಚ್ ಮಾಡ್ತಾರಲ್ವ, ಆಟ ಆಡಿಸೋದಕ್ಕೆ ಪಿ ಮಾಸ್ತರ್ ಹೆಂಗೆ ಇರ್ತಾರೆ ಹಾಗೆ ಈಕೆ ಕೋಚರು. ಒಳ್ಳೆಯ ಅಡ್ವೆಂಚರ್ ಆ್ಯಂಡ್ ಬ್ಲಡ್ ಆಗಿರ್ತಕ್ಕಂಥ SCA ಲವರ್ ಹೊಂದಿರತಕ್ಕಂಥ ಎಲಿಸಾ ಡಿಸೋಜಾ 26ರ ವಯಸ್ಸಿನ ಒಬ್ಬ ಹುಡುಗಿ. ಈಕೆಗೆ ಹುಡುಗ ಬಂದ್ಬಿಟ್ಟು ಒಂದೇದು, ಈ ಒಂದು ಡಿಸೋಜಾ ಅವರು ಒಳ್ಳೆಯ ಶಾಂತ ಸ್ವಭಾವದ ಹುಡುಗನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಈಕೆ ಎಷ್ಟೇ ಕೋಪಿಷ್ಟೇ ಮತ್ತು ಎಷ್ಟೇ ಒಂದು ಸಿಟ್ಟಲ್ಲಿರ್ತಕ್ಕಂಥ ಹುಡುಗಿ ಆಗಿದ್ದರೂ ಒಳ್ಳೆಯ ಶಾಂತ ರೀತಿಯ ಹುಡುಗ ಬೇಕಂತೆ. ನೋಡ್ರಿ ಹೆಂಗೆಲ್ಲ ಆಸೆ ಪಡ್ತಾರೆ ಹುಡುಗಿರು, ನಾನು ಹೆಂಗೆ ಬೇಕಾದಿರಲಿ ನನ್ನನ್ನು ಮದುವೆ ಆಗಿ ಮಾತ್ರ ಹಿಂಗೆ ಇರಬೇಕು ಅಂತ. ಹೋಯ್ತು ರೀ ಗಂಡು ಮಕ್ಳ ಕಾಲ ಎಲ್ಲ, ಇವಾಗ ಹೆಣ್ಮಕ್ಳ ಕಾಲ ಇದೆ ನೋಡಿ. ಆ್ಯಂಡ್ ಅವಾಗಲೇ ಹೇಳಿದ್ನಲ್ವ, ಸೊ ಪ್ರಸ್ತುತ ಈಕೆ ಫ್ಯಾಷನಬಲ್ ಹುಡುಗಿ ಆಗಿದ್ದು, ನಾನು ಎಲ್ಲಾದರೂ ಫ್ಯಾಷನ್ ಮಾಡೋದಕ್ಕೆ ಅಥವಾ ಸುತ್ತಾಡೋದಕ್ಕೆ ಅಂತ ಅವಾಗವಾಗ ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಹತ್ರ ಕಾರು ಸಹ ಇದೆ, ಆ ಕಾರಲ್ಲಿ ಇಬ್ಬರು ಕೂಡ ಹೋಗೋಣ. ನಿಮ್ಮ ಒಂದು ತಂದೆ ತಾಯಿಯಿಂದ ನನಗೆ ರೆಸ್ಟ್ರಿಕ್ಷನ್ ಬೀಳಬಾರ್ದು. ಏಯ್ ಯಾಕೆ ಹೋಗ್ತಿದ್ಯಾ, ಇಷ್ಟೊತ್ತಲ್ಲಿ ಕರ್ಕೊಂಡು ಹೋಗ್ತಿದ್ಯಾ, ಬಟ್ಟೆ ಏನು ಹಾಕಿದಾಳೆ ನೋಡಿ, ಹೀಗೆಲ್ಲ ಮಾತಾಡಬಾರ್ದು. ಸೊ ನೈಟ್ ಏನಾದರೂ ಪಬ್ಬಿಗೆ ಹೋಗೋಣ ರೀ ಅಂತಂದರೆ ಹ್ಞೂ ಆಯಿತು ಹೋಗೋಣ ನಡಿ ಅಂತ ಅನ್ಬೇಕು ನೀವು. ಎಲ್ಲಾದರೂ ಇಲ್ಲಿ ಹೋಗೋಣ ರೀ ಅಂತಂದರೆ ಹ್ಞೂ ಆಯಿತು ಹೋಗೋಣ ನಡಿ ಅಂತ ಅನ್ಬೇಕು. ಯಾಕಂದರೆ ದುಡ್ಡನ್ನು ಇವರೇ ಕೊಡ್ತಾರೆ, ನೀವು ಕೊಡೋ ಹಾಗಿಲ್ಲ. ಯಾಕಂದರೆ ಆ ಒಂದು ಸ್ಕೂಬಾ ಡ್ರೈವಿಂಗಲ್ಲಿ ಪ್ರಸ್ತುತ ಕೆಲಸ ಮಾಡಿ ಇವರು 2-3 ಲಕ್ಷದವರೆಗೂ ಸೇವ್ ಮಾಡಿಟ್ಕೊಂಡಿದ್ದಾರೆ. ಆ ದುಡ್ಡನ್ನು ನಾನು ಹಾಳು ಮಾಡಲ್ಲ, ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿರೋದು. ಹುಡುಗ ಪ್ರಸ್ತುತ ನನ್ನ ಜೊತೆ ಇದ್ದು ನನ್ನ ಹಣವನ್ನು ಸೇವ್ ಮಾಡಬೇಕು ಆ್ಯಂಡ್ ಒಳ್ಳೆಯ ರೀತಿಯಲ್ಲಿ ಹಣವನ್ನು ಉಳಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ರೆಗ್ಯುಲರ್ ಜಾಬ್ ಇದ್ದರೂ ಕೂಡ ಸ್ಟಡಿ ಆಗಿರ್ತಕ್ಕಂತಹ ಇನ್ಕಮ್ ಇರಬೇಕು. ಸಣ್ಣ ಪುಟ್ಟ ಜಾಬ್ ಯಾವುದೇ ಇರಲಿ ನಿಮಗೆ, ಅದರ ಪ್ರಕಾರವಾಗಿ ನನ್ನನ್ನು ಚೆಂದವಾಗಿ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಜನರ ಜೊತೆ ವರ್ತನೆ ಚೆನ್ನಾಗಿರಬೇಕು, ಕೋಪ ಸ್ವಲ್ಪ ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ಹೀಗೆ ಹೆಚ್ಚಿರಲಿ ಕೋಪ, ನಿಮಗೆ ಕಡಿಮೆ ಇರಲಿ. ಸೊ ವಯಸ್ಸು 30 ವರ್ಷದ ಒಳಗಡೆ ಇದ್ದು, ನಿಮ್ಮ ಹೆಚ್ಚಿನ ಮಾಹಿತಿ ನನಗೆ ಕಳಿಸೋದಕ್ಕೆ DM ಮಾಡಿ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂಥ Gmail IDಗೆ, ಆವಾಗ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಈ ಒಂದು ಡಿಸೋಜ್ ಅವರ ಮದುವೆ ಆಗುವಂಥ ಹುಡುಗ ಪ್ರಸ್ತುತ ಈ ಒಂದು ಕಾರು ಓಡಿಸೋದಕ್ಕೆ ಬರಬೇಕು. ಯಾಕಂದರೆ ಆಕೆ ಆವಾಗಲೇ ಹೇಳಿದಲ್ವ, ನಾನು ಸುತ್ತಾಡೋದು ಪ್ಯಾಷನ್ ಮಾಡೋದು ಅವಾಗವಾಗ ಎಲ್ಲಿಗಾದರೂ ಹೋಗೋದು ಸ್ವಲ್ಪ ಜಾಸ್ತಿನೇ. ಅದಕ್ಕೋಸ್ಕರ ಪ್ರಸ್ತುತ ಇಲ್ಲಿ ಇರ್ತಕ್ಕಂಥ ಈ ಒಂದು ಕಾರ್ ಏನಿರುತ್ತೆ, ಈ ಒಂದು ಕಾರಿನಲ್ಲಿ ಸುತ್ತಾಡೋಕ್ಕೆ ಹೋಗ್ತೀವಿ. ಇವಾಗ ನಿಮಗೆ ಕಾರೇ ಓಡಿಸೋದಕ್ಕೆ ಬರಲ್ಲ ಅಂದರೆ ಡ್ರೈವರ್ ಇಟ್ಕೊಂಡು ಹೋಗೋದಕ್ಕಾಗತ್ತಾ? ಇಲ್ವಲ್ಲ. ಅದಕ್ಕೋಸ್ಕರನೇ ಸೊ ಗಾಡಿಯ ಇಂಜಿನ್ ಬಂದರೂ 3990ಯ ಒಂದು ಇಂಜಿನ್ ಹೊಂದಿರತಕ್ಕಂಥದ್ದು, V8 ಹೈಬ್ರಿಡ್ ಆಗಿರ್ತಕ್ಕಂಥ ಕ್ವಾಲಿಟಿ. ಟಾಪ್ ಸ್ಪೀಡ್ ಬಂದರೆ 340ರ ಒಂದು ಟಾಪ್ ಸ್ಪೀಡ್ ಹೊಂದಿರತಕ್ಕಂತಹ ಬ್ಲ್ಯಾಕ್ ಕಲರ್ ಗಾಡಿ. ಸಖತ್ತಾಗಿ ಬ್ಲ್ಯಾಕ್ ಕಲರ್ಲಿದೆ, ಆಕೆ ಕೂಡ ಸಖತ್ತಾಗಿದ್ದಾಳೆ. ಇವಾಗ ಈಕೆ ನಿಮಗೆ ಇಷ್ಟ ಆಗ್ತಾಳೆ ಸ್ನೇಹಿತರೆ, ನಿಮ್ಮ ಮನೆಗೆ ಇಷ್ಟ ಆಗಬೇಕು ಅಂದರೆ ನೀವು ಬೇರೆ ರೀತಿಯ ಹುಡುಗಿನ ಹುಡುಕಾಟ ಮಾಡಬೇಕು. ಈಕೆ ಎಂಥವ್ರಿಗೆ ಇಷ್ಟ ಆಗ್ತಾಳೆ ಗೊತ್ತಾ? ಫ್ಯಾಷನೇಬಲ್ ಹುಡುಗ ಇರ್ತಾರಲ್ವ, ಸೊ ಅಂಥ ಹುಡುಗರಿಗೆ ಇಷ್ಟ ಆಗ್ತಾಳೆ. ಆ್ಯಂಡ್ ಮನೆಯಲ್ಲೂ ಕೂಡ ಯಾರು ಹೇಳೋರು ಕೇಳೋರು ಇರಲ್ಲ. ಇವಾಗ ಬೆಂಗಳೂರು ಸೈಡು ಬೇರೆ ಸೈಡು ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಇರ್ತಾರಲ್ವ, ಅಂಥವ್ರಿಗೆ ಜಾಸ್ತಿ ಇಷ್ಟ ಆಗ್ತಾರೆ.
ಸೊ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಉದ್ದೇಶ, ಯಾವುದಾದ್ರೂ ಒಂದು ಕೆಲಸನ ಮಾಡಿಕೊಂಡು ಒಳ್ಳೆಯ ಮನೆತನಕ್ಕೆ, ನಿಮ್ಮ ಮನೆಗೆ ತಕ್ಕಿರ್ತಕ್ಕಂಥ ಹುಡುಗಿ ಬೇಕಾಗಿದ್ದರೆ ಮಾತ್ರ ನೀವು ಈಗಿನ ಮದುವೆ ಆಗೋದನ್ನು ಬಿಟ್ಬಿಡಿ. ಬೇರೆ ಹುಡುಗಿನ ಆಸೆ ಪಡಿ, ಅಥವಾ ನನಗೆ ಪ್ಯಾಷನ್ನೇ ಬೇಕು, ನಾನು ಫುಲ್ಲು ತಿಂಡಿಯಲ್ಲಿ ನಮ್ಮ ಊರಲ್ಲಿ ಹೆಂಗಿದ್ದಾರೆ ಹುಡುಗರು ಅವ್ರಿಗೆಲ್ಲರೂ ಕೂಡ ಉರಿಸ್ಬೇಕು, ನನ್ನ ರಿಲೇಟಿವ್ಸ್ಗೂ ಉರಿಸ್ಬೇಕು ಇಂಥ ಮೈಂಡ್ಸೆಟ್ ಇದ್ದರೆ ಕಣ್ಣು ಮುಚ್ಕೊಂಡು ಈಕೆಗೆ ಓಕೆ ಅಂತ ಹೇಳಿ. ಓಕೆ ಅಂತ ಹೇಳಬೇಕು ಅಂದರೆ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐಡಿಗೆ ಮೇಲ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಸೊ ಇದು ನಡೀತಕ್ಕಂತಹ ಪ್ರೊಸೆಸಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ನಾನು ಹೇಳೋದು ಫೈನಲಿ ಏನಂತಂದರೆ, ನಿಮ್ಮ ಬಯೋಡಾಟಾಗಳನ್ನು ಯಾವ ರೀತಿಯಲ್ಲಿ ಕಳಿಸ್ತೀರೋ ಅದೇ ರೀತಿಯಲ್ಲಿ ಸ್ವಲ್ಪ ನಂಬರ್ಗಳನ್ನು ಅವಾಯ್ಡ್ ಮಾಡಿ. ಸುಮ್ಮನೆ ಸಿಕ್ಕವರಿಗೆ ನಂಬರೆಲ್ಲ ಕಳ್ಸೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸೇಫ್ಟಿ ಮುಖ್ಯ. ಅಥವಾ ಫೋನ್ಪೇ ಅದು ಇದು ಇದ್ದಿರ್ತಕ್ಕಂತಹ ಒಂದು ನಂಬರ್ ಏನಿರುತ್ತೆ ಅದನ್ನು ನೀವು ಮೆನ್ಷನ್ ಮಾಡಿಬಿಡ್ತೀರಾ. ಅದಕ್ಕೋಸ್ಕರನೇ ಅವೆಲ್ಲ ಏನೂ ಕೂಡ ಕಳ್ಸೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆ್ಯಂಡ್ ಈ ಕಡೆ ನೋಡೋದಾದರೆ ಗಾಡಿಯ ಇಂಟೀರಿಯರ್ಗಳ ಡಿಸೈನ್ ನೋಡ್ತಾ ಇದ್ದೀನಿ. ಸೊ ಒಳಗಡೆ ಈ ರೀತಿ ಕಾಣಿಸುತ್ತೆ, ಒಂದು ಸಲ ನೋಡ್ಕೊಂಡು ಬಿಡಿ. ಆ್ಯಂಡ್ ಎರಡನೇದಾಗಿ, ಪ್ರಸ್ತುತ ನಿಮ್ಮ ಮನೆ ಅಥವಾ ನಿಮ್ಮ ಕೆಲಸ ಎರಡೂ ಕೂಡ ಹತ್ತಿರದಲ್ಲೇ ಇರಬೇಕು ಹೊರತು ತುಂಬ ಅಂದರೆ ತುಂಬ ದೂರ ಇರಬಾರ್ದು. ತುಂಬ ದೂರ ಇದ್ದರೆ ಎಲ್ಲಿ ಇರುತ್ತೆ ಅದು ದೂರ, ಅಲ್ಲಿ ಒಂದು ಮನೆ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ಇರೋಣ ಅಂತ ಹೇಳಿದ್ದಾರೆ. ಅಂದರೆ ಹೇಳಿರ್ತಕ್ಕಂತಹ ಮಾತು ಎಷ್ಟರ ರೀತಿಯಲ್ಲಿ ಅದರಲ್ಲಿ ಸತ್ಯ ಅಡಗಿದೆ ಅಂದರೆ, ನಿಮ್ಮ ತಂದೆ ತಾಯಿಯವರ ಜೊತೆ ನೀವು ಹೊಂದಾಣಿಕೆಯಿಂದ ಇರೋದಕ್ಕೆ ಆಗಲ್ಲ, ನನಗೆ ಸಪ್ರೇಟ್ ಮನೆ ಮಾಡಬೇಕು, ನೀವು ಸಪ್ರೇಟ್ ಆಗಿರ್ತಕ್ಕಂತಹ ನಮ್ಮದೇ ಆಗಿರ್ತಕ್ಕಂಥ ಕುಟುಂಬನ ಬೆಳೆಸಬೇಕು ಅಂತ ಹೇಳಿರೋದು. ನೋಡ್ರಪ್ಪ, ಯಾರಾದರೂ ಇರ್ತಕ್ಕಂಥ ಸಿಂಗಲ್ ಹುಡುಗರು ಅಥವಾ ಮಿಂಗಲ್ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿರ್ತಕ್ಕಂಥ ಹುಡುಗರು ಯಾರಾದಿದ್ದರೆ ಬೇಗ ಬಂದು ನಿಮ್ಮ ಬಯೋಡಾಟಾಗಳನ್ನು ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಜಿಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಒಳ್ಳೆಯದಾಗಲಿ. ಈ ದಿನ ಎಲ್ಲರೂ ಕೂಡ ಶುಭವಾಗಿರಲಿ. ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಆಸೆಗಳು ಈಡೇರಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ತೆ, ಬಾಯ್.